ವಿದುರ ನೀತಿ ಮಹಾಭಾರತದಲ್ಲಿ ಬರುವಂತಹ ಅದ್ಭುತವಾದಂತಹ ಒಂದು ನೀತಿ ಪಾಠ. ಮಹಾಭಾರತ ಇದು ಒಂದು ಸಾಗರ, ಅದರಲ್ಲಿ ಅನೇಕ ರತ್ನಗಳು. ಅಲ್ಲಿ ಮಹಾಭಾರತದಲ್ಲಿ ಪರ್ವಗಳಾಗಿ ಎಲ್ಲ ವಿಭಾಗಗಳುಂಟು. ವಿರಾಟೋದ್ಯೋಗ ಸಾರವಾನ್, ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವ, ಇವು ಎರಡು ಮಹತ್ವದ ಸಾರಗಳು ಅಂತ ಹೇಳಿ ಹೇಳ್ತಾರೆ. ಜಗತ್ನಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಇಲ್ಲ ಅಂತಂದ್ರೆ ಅದು ಜಗತ್ತಿನಲ್ಲಿ ಇಲ್ಲ. ಹೀಗೆ ಮಹಾಭಾರತದ ಮಹತ್ವವನ್ನ ಅಲ್ಲಿ ಹೇಳ್ತಾರೆ. ಉದ್ಯೋಗ ಪರ್ವದ ಪ್ರಜಾಗರ ಉಪಪರ್ವದಲ್ಲಿ ಧೃತರಾಷ್ಟ್ರನಿಗೆ ಸಾಕಷ್ಟು ಮನೋವ್ಯಾಧಿ. ಮರುದಿನ ಸಭೆಯಲ್ಲಿ ಏನಾಗುತ್ತೋ, ಧರ್ಮರಾಯ ಏನ್ ಹೇಳ್ತಾನೋ ಅನ್ನುವ ವ್ಯಾಕುಲದಲ್ಲಿದ್ದಾಗ ವಿದುರನ್ನ ಕರೆಸ್ತಾನೆ. ವಿದುರ ತಮ್ಮನೂ ಹೌದು, ಮಂತ್ರಿನೂ ಹೌದು. ಆ ವಿದುರ ಬಂದಾಗ ಆ ಇಡೀ ರಾತ್ರಿ ಅವನ ಮನೋವ್ಯಾಧಿಯನ್ನು ನಿವಾರಣೆಗೋಸ್ಕರ ಏನ್ ಪಾಠ ಮಾಡ್ತಾನೆ ಅದು ವಿದುರ ನೀತಿ ಎಂಬುದಾಗಿ ಪ್ರಸಿದ್ಧವಾಗಿದೆ. 8 ಅಧ್ಯಾಯಗಳಲ್ಲಿ ಸುಮಾರು 690 700 ಶ್ಲೋಕಗಳವರೆಗೆ ಇರುವಂತಹ ಈ ವಿದುರ ನೀತಿ ಅದ್ಭುತವಾದಂತಹ ವಿಚಾರ. ಚಾಣಕ್ಯನಿಗಿಂತಲೂ ಮೊದಲು ಹೇಳಿದಂತವನು ವಿದುರ. ಜಾಸ್ತಿ ಸ್ಟ್ರಾಟಜಿಕ್ ಆಗಿ ಹೋಗದೆ ಸಾಫ್ಟ್ ಸ್ಕಿಲ್ಸ್, ಒಬ್ಬ ವ್ಯಕ್ತಿ ನಿರ್ಮಾಣಕ್ಕಾಗಿ, ಒಬ್ಬ ವ್ಯಕ್ತಿಯ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಯಾವ್ಯಾವ ಗುಣಗಳು ಬೇಕು ಅದೆಲ್ಲವನ್ನ ವಿದುರ ಪಾಠ ಮಾಡ್ತಾನೆ. ಸೊ ಒಬ್ಬ ಪಂಡಿತ ಹೇಗಿರ್ಬೇಕು, ಒಬ್ಬ ಮ್ಯಾನೇಜರ್ ಹೇಗಿರ್ಬೇಕು ಅನ್ನೋದ್ರ ಮೇಲೆ ಲೀಡರ್ಶಿಪ್ ಕ್ವಾಲಿಟೀಸು ಹೇಳ್ಬಹುದು, ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳ್ಬಹುದು. ಎಲ್ಲ ದೃಷ್ಟಿಕೋನದಿಂದ ಇದು ಒಂದು PPT ನಾನು ತಯಾರು ಮಾಡಿದ್ದೆ. ಅದರಂತೆ ಆ ಗುಣಗಳು ಪ್ಲಸ್ ಅದರೊಟ್ಟಿಗೆ ಅದಕ್ಕೆ ನಮ್ಮ ನಮ್ಮ ಮುಂದೆ ಇದ್ದಂತ ಉದಾಹರಣೆಗಳು ಯಾವ್ಯಾವು ಅನ್ನೋದ್ರ ಮೇಲೆ ಈ ವಿದುರ ನೀತಿಯ PPT ಇವತ್ತು ಎಷ್ಟೊತ್ತಾಗ್ತದೋ, ಒಂದು 15 ನಿಮಿಷದಲ್ಲಿ ಎಷ್ಟಾಗ್ತೋ ಅಷ್ಟು ಕವರ್ ಮಾಡೋಣ. ಆತ್ಮಜ್ಞಾನಂ ಸಮಾರಂಭ ತಿತೀಕ್ಷಾ ಧರ್ಮ ನಿತ್ಯತ ಯಮರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಈ ಶ್ಲೋಕದಲ್ಲಿ ವಿದುರ ಯಾವ್ಯಾವ ಗುಣಗಳನ್ನ ಹೇಳ್ತಾ ಇದ್ದಾನೆ? ಸೆಲ್ಫ್ ನಾಲೆಜ್, ಮೊದಲು ನಮ್ಮ ಬಗ್ಗೆ ಜ್ಞಾನ ಇರಬೇಕು, ಆತ್ಮಜ್ಞಾನಂ. ಸಮಾರಂಭ ಅಂತಂದ್ರೆ ಒಳ್ಳೆಯ ಪ್ರಾರಂಭ ಇರಬೇಕು, ಇನಿಷಿಯೇಷನ್ ಅಂತ ನಾವು ಹೇಳ್ತೀವಿ. ತಿತೀಕ್ಷಾ ಬೇರೆ ಬೇರೆ ಅರ್ಥದಲ್ಲಿ ಇದೆ. ತಿತೀಕ್ಷಾ ಅಂತಂದ್ರೆ ನಮ್ಮ ಪೇಶನ್ಸು ಅಂತ ಇದೆ, ಎಫರ್ಟ್ ಅಂತೂ ಇದೆ. ಸಮಾರಂಭ ಅನ್ಲಿಕ್ಕೆ ಆರಂಭ ಅನ್ನೋ ಅರ್ಥದೊಳಗೆ ಎಫರ್ಟ್ ಅಂತೂ ತಗೋಬಹುದು. ತಿತೀಕ್ಷಾ ಅನ್ಲಿಕ್ಕೆ ಪೇಶನ್ಸ್ ನಮ್ಮಲ್ಲಿ ಇರಬೇಕು. ಧರ್ಮ ನಿತ್ಯವಾದಂತಹ ಧರ್ಮದಲ್ಲಿ ನಮ್ಮ ಆಚರಣೆ ಯಾವಾಗಲೂ ಇರಬೇಕು. ಹಾಗೆ ಆ ದಕ್ಷತೆ, ಫರ್ಮ್ನೆಸ್ ಅಂಡ್ ಫೇತ್ ಅಂತ 5ನೇ ಗುಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಧರ್ಮದಲ್ಲಿ, ನಮ್ಮ ಕರ್ಮದಲ್ಲಿ, ನಮ್ಮ ಕೆಲಸದಲ್ಲಿ ದೃಢತೆ, ದಕ್ಷತೆ ಮತ್ತು ವಿಶ್ವಾಸ, ಇವು ಒಬ್ಬ ಲೀಡರ್ನಲ್ಲಿ ಇರಬೇಕು. ಇದಕ್ಕೆ ಉದಾಹರಣೆಯಾಗಿ ಇದವರು ಯಾರು? ಲೌಕಿಕ ಉದಾಹರಣೆಯನ್ನು ನಾನು ತಗೊಂಡು ಹೇಳಿದ್ದು. ಭಗತ್ ಸಿಂಗ್ ನಮಗೆ ಇದಕ್ಕೆ, ಈ ಎಲ್ಲ ಗುಣಗಳಿಗೆ ಒಂದು ಆದರ್ಶ ವ್ಯಕ್ತಿಯಾಗಿ ಕಾಣ್ತಾನೆ. ಹೇಗೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಗ್ಗೆ ಜ್ಞಾನ, ಒಂದು ಒಳ್ಳೆಯ ಪ್ರಾರಂಭ, ಹೇಗೆ ಪ್ರಯತ್ನ, ಸಂಘಟನೆ, ಆ ಸಂಘಟನೆಗಾಗಿ ಒಂದು ಪೇಶನ್ಸು, ತಾಳ್ಮೆ ಇದ್ದದ್ದು, ಆಮೇಲೆ ಅದಕ್ಕಾಗಿಯೇ ಏನ್ ನಂಬ್ಕೊಂಡು ಬಂದಿದ್ರು, ಆ ನಂಬ್ಕೊಂಡು ಬಂದಂತಹ ದೇಶಭಕ್ತಿ ಇರಬಹುದು, ಆ ತತ್ವ ಸಿದ್ಧಾಂತಗಳಿಗೆ ದೃಢವಾಗಿ ನಿಂತ್ರಲ್ಲ, ಹೀಗೆ ಈ ಗುಣಗಳಿಗೆ ಸರಿಸಾಟಿ ಇದ್ದವನು ಭಗತ್ ಸಿಂಗ್. ಮುಂದೆ ನಿಷೇವತೆ ಪ್ರಶಸ್ತಾನಿ ನಿಂದಿತಾನಿ ನಸೇವತೆ ಅನಾಸ್ತಿಕ ಶ್ರದ್ಧದಾನ ಏತತ್ ಪಂಡಿತ ಲಕ್ಷಣಂ. ಒಬ್ಬ ಪಂಡಿತನಾದವನು, ಒಬ್ಬ ಲೀಡರ್ ಆದವನು ಮೆರಿಟೋರಿಯಸ್ ಆಕ್ಟ್ಸ್, ಶ್ರೇಷ್ಠವಾದಂತ ಕೆಲಸಗಳನ್ನ ಮಾತ್ರ ಮಾಡಬೇಕು. ಎಂದು ಕಿಮ್ಮತ್ತಿರದೇ ಇದ್ದಂತಹ ಕೆಟ್ಟ ಕೆಲಸಗಳನ್ನ ಅವನು ಕೂಡುದು. ಹೀಗೆ ಇದಕ್ಕೆ ಉದಾಹರಣೆಯಾಗಿ ನಿಲ್ಲವರು APJ ಅಬ್ದುಲ್ ಕಲಾಂ ಅವರು. ತಾನು ಬೆಳೆದು ಬಂದಂತಹ ಮುಸ್ಲಿಂ ಸಂಪ್ರದಾಯವಿದ್ದರೂ ಭಗವದ್ಗೀತೆಯನ್ನು ನಿತ್ಯವಾಗಿ ಓದ್ತಿದ್ದರು.
ಬೇರೆ ಬೇರೆ ಧರ್ಮಗಳಲ್ಲಿ ಒಳ್ಳೆ ವಿಚಾರ ಏನಿದೆ ಅದನ್ನ ತಿಳ್ಕೊಂಡವ್ರು. ಅಷ್ಟೇ ಅಲ್ಲ, ದೇಶಕ್ಕಾಗಿ ಸ್ಪೇಸ್ ಪ್ರೋಗ್ರಾಮ್ ಇರಬಹುದು, ಡಿಫೆನ್ಸ್ ಇರಬಹುದು, ಅದಕ್ಕೆ ನಾನು ಏನೇನ್ ಮಾಡಬಲ್ಲೆ ಅದನ್ನೆಲ್ಲವನ್ನು ಅವರು ಮಾಡಿ ತೋರಿಸಿದರು. ಹೀಗೆ ಶ್ರೇಷ್ಠವಾದಂತಹ ಕೆಲಸಗಳನ್ನ ಮಾತ್ರ ಒಬ್ಬ ನಾಯಕನಾದವನು ಮಾಡಬೇಕು. ಮುಂದೆ ಕ್ರೋಧೋ ಹರ್ಷಶ್ಚ ದರ್ಪಶ್ಚ ಹ್ರೀಸ್ತಂಭೋ ಮಾನ್ಯಮಾನಿತ ಯಮರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಒಬ್ಬ ನಾಯಕನಿಗೆ ಒಟ್ಟ ಸಿಟ್ಟಿರಬಾರ್ದು, ನೋ ಆಂಗ್ರಿನೆಸ್, ಸೆಲ್ಫ್ ಬ್ಯಾಲೆನ್ಸ್ಡ್ ಆಗಿ ಅವನು ಇರ್ಬೇಕು ಯಾವಾಗಲೂ. ಹೀಗೆ ಸಮತೋಲನ ಕಾಯ್ಕೊಳ್ಳೋದೇನಿದೆ ಅದು ಬಹಳ ಮಹತ್ವದ್ದು. ಇದಕ್ಕೆ ಉದಾಹರಣೆಯಾಗಿ ನಿಲ್ಲೋರು ತುಳಸಿ ಗೌಡ ಅಂತ ಹೇಳಿ ಪದ್ಮಶ್ರೀ ಪುರಸ್ಕೃತರಾದವರು, ನಮ್ಮ ಕರ್ನಾಟಕದವರೇ ಇವರು. ಎಲ್ಲೋ ಕಾಡಿನಲ್ಲಿ ಅನೇಕ ಗಿಡಬಳ್ಳಿಗಳನ್ನ ನೆಟ್ಟವರು, ಕಾಡನ್ನೇ ಬೆಳೆಸಿದವರು, ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಇವರಿಗೆ ಹೇಳ್ತಾರೆ. ಹೀಗೆ ಒಟ್ಟ ಸಿಟ್ಟಿಲ್ಲದೆ ಪ್ರಕೃತಿ ಪೂಜಕರಾಗಿ ತಮ್ಮನ್ನು ತಾವು ಸೆಲ್ಫ್ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡು ಸಮತೋಲನದಲ್ಲಿ ಇಟ್ಕೊಂಡು ಎಲ್ಲೋ ಮೂಲೆಯಲ್ಲಿ ತುಳಸಿ ಗೌಡ ನಮಗೆ ಆದರ್ಶ, ನಮಗೆ ಒಳ್ಳೆಯ ನಾಯಕರಾಗ್ತಾರೆ. ಮುಂದೆ ಯಸ್ಯ ಕೃತ್ಯಂ ನ ಜಾನಂತಿ ಮಂತ್ರಂ ವಾ ಮಂತ್ರಿತಂ ಪರೆ ಕೃತಮೇ ವಾಸ್ಯ ಜಾನಂತಿ ಸವೈ ಪಂಡಿತ ಉಚ್ಯತೆ. ನಾವು ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನು ಒಟ್ಟ ಯಾರಿಗೂ ಹೇಳ್ಬಾರ್ದು. ನಮ್ಮ ಕೆಲಸ ಆದ್ಮೇಲೆನೆ ಅದು ಎಲ್ಲರಿಗೂ ಗೊತ್ತಾಗಬೇಕು. ಹೀಗೆ ಕ್ಲಾಂಡಸ್ಟೈನ್ನೆಸ್ ಅಂತ ಹೇಳ್ತಾರೆ. ಕ್ಲಾಂಡಸ್ಟೈನ್ನೆಸ್ ಅಂದ್ರೆ ಸೀಕ್ರಸಿ, ಗುಪ್ತವಾಗಿ ಕೆಲಸ ಮಾಡೋದು, ರಹಸ್ಯ, ಯಾರಿಗೂ ಗೊತ್ತಾಗಿರಬಾರ್ದು ಏನ್ ಮಾಡ್ತೀವಿ. ಆ ಕೆಲಸ ಆದಿಂದೆ ನಾವು ಎಲ್ಲರಿಗೂ ಅದನ್ನ ಹೇಳಬೇಕು. ಇಲ್ಲಿ ಎಂಥ ಕೆಲಸ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಆಗ ಶ್ರೇಷ್ಠ ಕೆಲಸ ಮಾತ್ರ ಅದು ಯಾವಾಗಲೂ ಫಲ ಕೊಡೋದು. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅದು ಹೆಂಗಾದ್ರೂ ಮಾಡಿ ಹೊರಗೆ ಬಿದ್ದು ನಮ್ಮನ್ನು ಹಾಳು ಮಾಡ್ತದೆ. ಹೀಗೆ ಶ್ರೇಷ್ಠ ಕೆಲಸ ಯಾವಾಗ್ಲೂ ನಾವು ಗೊತ್ತಿರದೆ ಮಾಡಬೇಕು. ನಮ್ಮಲ್ಲಿ ದಾನ ಕೊಡುವಾಗ ಹೇಳ್ತಾರೆ, ಒಂದ್ ಕೈಗಿಂದ ಕೊಟ್ಟದ್ದು ಇನ್ನೊಂದ್ ಕೈಗೆ ಗೊತ್ತಾಗಬಾರದು ಅಂತೇಳಿ. ಹೀಗೆ ಅದೊಂದು ಸಣ್ಣ ಉದಾಹರಣೆ ಕ್ಲಾಂಡಸ್ಟೈನ್ನೆಸ್ಗೆ. ಹೀಗೆ ದೇಶ ಕಟ್ಟಿದಂತಹ ಚಾಣಕ್ಯ ನಮಗೆ ಇದಕ್ಕೆ ಉದಾಹರಣೆಯಾಗಿ ನಿಲ್ತಾನೆ. ಹೇಗೆ ಅಖಂಡ ಭಾರತವನ್ನ ಚಂದ್ರಗುಪ್ತನಿಂದ ನಿರ್ಮಾಣ ಮಾಡಿಸಿ ನಮ್ಮ ದೇಶಕ್ಕೆ ಮಾದರಿಯಾದಂಥವನು ಚಾಣಕ್ಯ. ಮುಂದೆ ಯಸ್ಯ ಕೃತ್ಯಂ ನ ವಿಘ್ನಂತಿ ಶೀತಮುಷ್ಣಂ ಭಯಂ ರತಿ ಸಮೃದ್ಧಿರ್ವ ಅಸಮೃದ್ಧಿರ್ವ ಸವೈ ಪಂಡಿತ ಉಚ್ಯತೆ. ಎಂಥದ್ದೇ ತೊಂದರೆ ಬರಲಿ, ನಿನಗೆ ಶೀತ ಇರ್ಲಿ, ಉಷ್ಣ ಇರ್ಲಿ, ಭಯ ಇರ್ಲಿ, ಎಂಥದ್ದೇ ಅತಿ ಆಸಕ್ತಿ ಇರ್ಲಿ, ನೀನ್ ಭಾರಿ ಶ್ರೀಮಂತನಾಗಿರು, ಅತಿ ಬಡವನಾಗಿರು, ಎಂಥದ್ದೇ ತೊಂದರೆ ಇದ್ದಾಗೂ ನಿನ್ನ ಕೆಲಸಕ್ಕಾಗಿ ನೀನು ಗಟ್ಟಿಯಾಗಿ ನಿಲ್ತೀಯಲ್ಲ, ಅವಾಗ ನಿನಗ ನಾಯಕ ಅಂತ ಹೇಳ್ತಾರೆ. ಅದಕ್ಕೆ ಕಮಿಟ್ಮೆಂಟ್ ಇನ್ಸ್ಪೈಟ್ ಆಫ್ ಹಾರ್ಡ್ಶಿಪ್ಸ್ ಅಂತ ಹೇಳಿ. ಇಲ್ಲಿ ಮೇಲೆ ಇದ್ದಂಥವ್ರು ಮನೋಜ್ ಕುಮಾರ್ ಶರ್ಮಾ ಮತ್ತು ಶ್ರದ್ಧಾ ಜೋಶಿ ಅಂತ ಹೇಳಿ ರೀಸೆಂಟ್ ಆಗಿ 12th ಫೇಲ್ ಅಂತ ಹೇಳಿ ಒಂದು ಚಿತ್ರ ಬಂತು. ಹೀಗೆ ಎಷ್ಟು ತೊಂದರೆಗಳನ್ನು ಆತ ಅನುಭವಿಸಿದ, ಆ ಎಲ್ಲ ತೊಂದರೆಗಳು ಮೀರಿ ಅವನು IPS ಆಫೀಸರ್ ಆಗ್ತಾನೆ. ಹೀಗೆ ಕಮಿಟ್ಮೆಂಟ್ ಇನ್ಸ್ಪೈಟ್ ಆಫ್ ಹಾರ್ಡ್ಶಿಪ್ಸ್. ಹೀಗೆ ವಿದುರ ಈ ಗುಣವನ್ನ ಎತ್ತಿ ಹಿಡಿತಾನೆ. ಮುಂದೆ ಯಸ್ಯ ಸಂಸಾರಿಣಿ ಪ್ರಜ್ಞ ಧರ್ಮಾರ್ಥೌ ಅನುವರ್ತತೆ ಕಾಮಾದರ್ಥಂ ವೃಣೀತೇಯ ಸವೈ ಪಂಡಿತ ಉಚ್ಯತೆ. ಯಾವಾಗಲೂ ಒಂದು ಸಂದರ್ಭದಲ್ಲಿ ನಾವು ನಿರ್ಣಯ ತಗೋಬೇಕಾದಾಗ ವಸ್ತುನಿಷ್ಠವಾಗಿ ತಗೋಬೇಕು. ಆಬ್ಜೆಕ್ಟಿವ್ ಎಡ್ಜುಡಿಕೇಶನ್ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂತ ಎರಡು ಶಬ್ದಗಳು. ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠ, ನಮ್ಮವರು ನಮ್ಮವನಿಗೆ ನಾವು ಮೇಲ್ ಬೆಳೆದು ನೆಪೋಟಿಸಮ್ ಆ ಅರ್ಥದೊಳಗೆ ಸಬ್ಜೆಕ್ಟಿವ್ ಶಬ್ದ ಯೂಸ್ ಆಗುತ್ತೆ. ಆಬ್ಜೆಕ್ಟಿವ್ ಅಂದ್ರೆ ವಸ್ತುನಿಷ್ಠ, ಏನು ಸತ್ಯ ಅದನೋ, ಏನು ಖರೆ ಅದನೋ ಅದನ್ನ ಮಾತ್ರ ನಾವು ಎತ್ತಿ ಹಿಡಿಬೇಕು. ಹೀಗೆ ಎಡ್ಜುಡಿಕೇಶನ್ ಅಂದ್ರೆ ಜಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಆಬ್ಜೆಕ್ಟಿವ್ ಎಡ್ಜುಡಿಕೇಶನ್, ಯಾವಾಗಲೂ ನಾವು ವಸ್ತುನಿಷ್ಠರಾಗಿ ಇರಬೇಕು. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಆರ್ಮಿಯ ಆಫೀಸರ್ ಆಗಿದ್ದಂತಹ ಸ್ಯಾಮ್ ಮಾನೆಕ್ಷಾ ಅವರು ಆದರ್ಶರಾಗ್ತಾರೆ. ಎಂಥದ್ದೇ ಪ್ರಧಾನಮಂತ್ರಿ ಆಗಿದ್ದಂತ ಇಂದಿರಾ ಗಾಂಧಿಗೆ ಪ್ರತ್ಯುತ್ತರ ಕೊಡಬಲ್ಲ, ಅವರಿಗೂ ಸುಮ್ಮನೆ ಕೂಡಿಸುವಂತಹ ಎದೆಗಾರಿಕೆ ಸ್ಯಾಮ್ ಬಹದ್ದೂರ್ ಅವರಲ್ಲಿ ಇತ್ತು. ರೀಸೆಂಟ್ ಆಗಿ ವಿಕಿ ಕೌಶಲ್ ಅವರ ಒಂದು ಚಲನಚಿತ್ರ ಇದಕ್ಕೆ ಒಂದು ಉದಾಹರಣೆ ಈ ಗುಣಕ್ಕೆ.
ಯಥಾಶಕ್ತಿ ಚಿಕೀರ್ಷಂತಿ ಯಥಾಶಕ್ತಿ ಚ ಕುರ್ವತೆ ನ ಕಿಂಚಿದ್ ಅವಮನ್ಯಂತೆ ಪಂಡಿತ ಭರತರ್ಷಭ. ನಮ್ಮ ಕೆಪಾಬಿಲಿಟಿ, ನಮ್ಮ ಯೋಗ್ಯತೆ ಏನಪ್ಪಾ ಅದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ನಮ್ಮ ಶಕ್ತಿಗೆ ಅನುಸಾರವಾಗಿ ವರ್ಕ್ ಆಸ್ ಪರ್ ಸ್ಟ್ರೆಂತ್, ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ಮತ್ತೆ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿಥಿಂಗ್, ಯಾವುದನ್ನು ಕಿಮ್ಮತ್ಗೇಡಿಯಾಗಿ ಮಾಡಬಾರ್ದು. ಅದರ ಅರ್ಥ ಎಲ್ಲರನ್ನೂ ನಾವು ರೆಸ್ಪೆಕ್ಟ್ ಇಂದ ನೋಡ್ಬೇಕು, ಕಿಮ್ಮತ್ ಕೊಡ್ಬೇಕು ಅಂತ ಅರ್ಥ. ಇದಕ್ಕೆ ಉದಾಹರಣೆಯಾಗಿ ನಿಲ್ಲುವವರು ನಂಬಿ ನಾರಾಯಣ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟ್. ಅವರು ಎಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ, ಆದ್ರೂ ಅವರಿಗೆ ದೇಶದ್ರೋಹಿ ಅನ್ನೋ ಪಟ್ಟ ಕಟ್ತಾರೆ. ತಮ್ಮ ಶಕ್ತಿ ಏನಿತ್ತು ಅದರ ಪ್ರಕಾರ ಅವ್ರು ಕೆಲಸ ಮಾಡಿ ಫ್ರಾನ್ಸಿಗೆ ಹೋಗಿ ಅಲ್ಲಿದ್ದಂತ ಎಲ್ಲ ಟೆಕ್ನಾಲಜಿಯನ್ನ ಕಲ್ತು ಭಾರತವನ್ನ ಬೆಳೆಸ್ಬೇಕು, ಅಮೆರಿಕ ಲೆವೆಲ್ಗೆ ಒಯ್ಬೇಕು ಅಂತ ಹೇಳಿ ಬಹಳಷ್ಟು ಕನಸನ್ನ ಕಂಡಿರ್ತಾರೆ. ಆದ್ರೆ ಯಾವುದೋ ಒಂದು ಸಣ್ಣ ಕೇಸ್ ನಲ್ಲಿ ಅವ್ರಿಗೇನೋ ಸಿಗಾಕ್ಸಿ ದೇಶದ್ರೋಹಿ ಪಟ್ಟ ಕಟ್ತಾರೆ. ಆದ್ರೆ ಅವ್ರ ದೇಶಭಕ್ತಿಯನ್ನ ಮಾತ್ರ ಕಡೆಯವರೆಗೂ ಬಿಡ್ಲಿಲ್ಲ. ಮೊನ್ನೆ ಬಿಡುಗಡೆ ಆದಂತ ರಾಕೆಟ್ರಿ ಅನ್ನುವ ಚಿತ್ರ ಇವರ ಕಥೆಯನ್ನ ತೋರಿಸ್ತದೆ. ಹೀಗೆ ಸಮಯ ಮುಗೀತು, ಇದು ಇನ್ನೂ ದೊಡ್ಡದಿದೆ. ಮತ್ತೆ ಯಾವ ದಿನ ಸಿಗತ್ತೋ ಆ ದಿನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ಬಹುದಾ? ಹಾ ಸರಿ, ಮುಗಿಸ್ಬೋದು, ಏನ್ ತೊಂದ್ರೆ ಇಲ್ಲ. ಸರಿ. ಇದು